ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ವಿನಂತಿ ಏನು ಅಂದರೆ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ 3ನೇ ತಾರೀಕು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ MP ಮುನಿವೆಂಕಟಪ್ಪನವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರುವಂಥ BJP ಸರ್ಕಾರ ಇಲ್ಲಿಯವರೆಗೆ ಅವರು 2024ರವರೆಗೆ ಏನು ಭರವಸೆಗಳನ್ನು ಕೊಟ್ಟಿದ್ದರು, ಆ ಭರವಸೆಗಳನ್ನು ಈಡೇರಿಕೆ ಮಾಡಿದ್ದಾರಾ? ಮತ್ತು ಅವರ ಆಡಳಿತದಿಂದ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಯಾವ ರೀತಿ ಧಕ್ಕೆಯಾಗಿದೆ, ಜನರ ಬದುಕು ಯಾವ ರೀತಿ ಸಂಕಷ್ಟಕ್ಕೆ ಗುರಿಯಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. 2014ರಲ್ಲಿ ಅಧಿಕಾರಕ್ಕೆ ಬಂದಂಥ BJP ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ದೇಶದ ಎಲ್ಲರ ಖಾತೆಗೂ 15 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡ್ತೀವಿ, ನಮಗೆ ಬೆಂಬಲ ಮಾಡಿರಿ ಅಂತ ಹೇಳಿ ಮೋದಿಯವರು ಎಲ್ಲ ಕಡೆಯೂ ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡಿ ಭರವಸೆಗಳನ್ನ ಕೊಟ್ಟರು. ಆದರೆ ಇದುವರೆಗೂ ಯಾವುದೇ ಒಬ್ಬ ವ್ಯಕ್ತಿಯ ಅಕೌಂಟ್ಗೆ 15 ರೂಪಾಯಿಗಳನ್ನು ಸಹ ಅವರು ಹಾಕಿಲ್ಲ. ಅದರ ಬದಲಾಗಿ ಈ ಬಡವರ ಅಕೌಂಟ್ನಲ್ಲಿ ಇದ್ದಂಥ ಈ ಚಿಲ್ಲರೆ ಪಲ್ಲರೆ ಕಾಸುಗಳನ್ನು ಕಿತ್ತುಕೊಳ್ಳೋ ಅಂಥ ಒಂದು ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಹಾಗೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟರು ಮೋದಿಯವರು. ಅಂದರೆ ಕಳೆದ 8 ವರ್ಷಗಳಿಂದ ಅವರು 16 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಯಿತು. ಆದರೆ ಅವರು ಮಾಡಿದ್ದೇನು ಅಂತ ಹೇಳಿದ್ರೆ, ಇರೋ ಉದ್ಯೋಗಗಳನ್ನು ಸಹ ನಾಶ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮೋದಿ ಸರ್ಕಾರ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. BSNL ಅದು ಕೇಂದ್ರ ಸರ್ಕಾರದ ಒಂದು ಉದ್ದಿಮೆ, ಅದರಲ್ಲಿ 2.5 ಲಕ್ಷ ಜನ ಕೆಲಸ ಮಾಡ್ತಾಯಿದ್ರು. ಅದು ಕೆಲಸ ಮಾಡದೇ ರೀತಿ ಮಾಡಿ ಬೇರೆ ಬೇರೆ ಖಾಸಗಿಯವರಿಗೆ ಎಲ್ಲ ಕಾಂಟ್ರಾಕ್ಟೆಲ್ಲ ಕೊಟ್ಟಿದ್ದರಿಂದ ಜಿಯೋ ಕಂಪನಿ ಮತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಒಂದು ಟೆಲಿಕಾಮ್ ಕೆಲಸವನ್ನು ಕೊಟ್ಟಿದ್ದರಿಂದ ಈ ಒಂದು BSNLನ ಸಾವಿಗೆ ಇವತ್ತು ಮೋದಿಯವರು ಕಾರಣ ಆಗಿದ್ದಾರೆ. 2.5 ಲಕ್ಷ ಕಾರ್ಮಿಕರು ಉದ್ಯೋಗ ಕಳ್ಕೊಂಡು ಇವತ್ತು ಬೀದಿ ಪಾಲಾಗೋದಕ್ಕೆ ಇವತ್ತು ಮೋದಿ ಸರ್ಕಾರ ಇವತ್ತು ಕಾರಣ ಆಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳು. ಅಷ್ಟು ಮಾತ್ರ ಅಲ್ಲ, ನೋಟಿನ ಅಮಾನ್ಯೀಕರಣ ಮಾಡಿ ಕಪ್ಪು ಹಣವನ್ನು ಹೊರಗಡೆ ತೊಗೊಂಬರ್ತೀನಿ, ದೇಶದ ಜನಗಳನ್ನ ಉದ್ಧಾರ ಮಾಡ್ತೀನಿ ಅಂತೇಳಿ ನೋಟಿನ ಅಮಾನ್ಯೀಕರಣ ಮಾಡಿ ಈ ದೇಶಕ್ಕೆ ದೊಡ್ಡ ಅನಾಹುತವನ್ನು, ಆರ್ಥಿಕ ಒಂದು ಪ್ರಗತಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದನ್ನು ನಾವು ಜನ ನೋಡಿದ್ದಾರೆ. ನೋಟಿನ ಅಮಾನ್ಯೀಕರಣ ಮಾಡಿದಂಥ ಸಂದರ್ಭದಲ್ಲಿ ಬಡವರು ಬ್ಯಾಂಕ್ಗಳ ಮುಂದೆ ನಿಂತು ನೋಟನ್ನು ಬದಲಾಯಿಸುವಂಥ ಸಂದರ್ಭದಲ್ಲಿ ಸುಮಾರು ಒಂದು 700ರಿಂದ 800 ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರು. ಬಿಸಿಲಿನಲ್ಲಿ ಕಾದು ಕಾಯಿಲೆಗಳಿಗೆ ತುತ್ತಾಗಿ ಹಲವಾರು ಸಮಸ್ಯೆಗಳಿಗೆ ಗುರಿಯಾಗಿ ಅವರು ಪ್ರಾಣವನ್ನು ಕಳ್ಕೊಳ್ಳೋವಂಥ ಒಂದು ಸಂದರ್ಭ ಬಂತು. ಇದು BJP ಸರ್ಕಾರ ಮಾಡಿದಂಥ ಒಂದು ಅನಾಹುತ ಅಂತೇಳಿ ಜನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಇಷ್ಟು ಮಾತ್ರ ಅಲ್ಲ, BJP ಸರ್ಕಾರ ಈ ಖಾಸಗೀಕರಣದ ಮೂಲಕ ಏನು ಸ್ವಾತಂತ್ರ್ಯ ಬಂದಾಗಿನಿಂದ ಜನರ ತೆರಿಗೆ ಹಣದಿಂದ ಕಟ್ಟಿದಂಥ ಹಲವಾರು ಉದ್ಯಮಗಳು ಅಂತ ಹೇಳಿದರೆ ಇವತ್ತು ಬಂದರುಗಳು, ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರಿ ಉದ್ಯಮಗಳು, ಹಲವಾರು ವಿಮಾನ ನಿಲ್ದಾಣಗಳು, ಇವುಗಳನ್ನೆಲ್ಲ ಇವತ್ತು 6 ಕಾಸಿಗೆ 3 ಕಾಸಿಗೆ ಮಾರಾಟ ಮಾಡಿ ಅವರನ್ನು ಶ್ರೀಮಂತರನ್ನು ಮಾಡಿ ಇವತ್ತು ಈ ಸಾರ್ವಜನಿಕರ ಸ್ವತ್ತುಗಳು, ಎಲ್ಲ ಸಾರ್ವಜನಿಕ ಸೇರಿದಂಥ ಈ ಸ್ವತ್ತುಗಳನ್ನು ಇವತ್ತು ಮಾರಾಟ ಮಾಡಿ ಇವತ್ತು ದೇಶಕ್ಕೆ ದೊಡ್ಡ ಅನ್ಯಾಯವನ್ನು ಇವತ್ತು BJP ಕೇಂದ್ರ ಸರ್ಕಾರ ಮಾಡಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಮತ್ತು ಈ ಕೇಂದ್ರ ಸರ್ಕಾರದ ಒಂದು ಕೆಟ್ಟ ನೀತಿಗಳಿಂದಾಗಿ ಇವತ್ತು ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಭಾವೈಕ್ಯತೆಗೆ ದೊಡ್ಡ ಒಂದು ಅನಾಹುತ ಇವತ್ತು ಎದುರಾಗಿದೆ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಇವತ್ತು ಕೇಂದ್ರ ಸರ್ಕಾರ ED, CBI ಇವುಗಳನ್ನು ದುರುಪಯೋಗ ಮಾಡಿಕೊಂಡು ಎದುರಾಳಿ ಪಕ್ಷದ ನಾಯಕರುಗಳನ್ನು
ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ಜೈಲಿಗೆ ತಳ್ಳುವಂಥ ಒಂದು ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದೆ ಅನ್ನೋದನ್ನು ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಬಂಧುಗಳೇ. ಇದರ ಅಂಗವಾಗಿ ನಾವು ನೋಡ್ತಾ ಇದ್ದೀವಿ, ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲರನ್ನು ಸುಳ್ಳು ಕೇಸಿನಲ್ಲಿ ಸಿಗಾಕ್ಸಿ ಇವತ್ತು ಅವ್ರನ್ನ ಜೈಲಿಗೆ ತಳ್ಳಿ, ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮೇಲೆ ಈ ರೀತಿಯ ಒಂದು ದಾಳಿಯನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರೋದನ್ನು ನಮ್ಮ ಪಕ್ಷ ಖಂಡಿಸ್ತದೆ. ಮತ್ತು ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಅಘೋಷಿತವಾದ ಒಂದು ತುರ್ತು ಪರಿಸ್ಥಿತಿಯನ್ನು ಇವತ್ತು ಬಿ ಜೆ ಪಿ ಸರ್ಕಾರ ನಮ್ಮ ದೇಶದ ಮೇಲೆ ಹೇರಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ರೈತರ ಪರವಾಗಿ ಹೋರಾಟ ಮಾಡ್ತಾರೆ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ, ಬಡವರ ಪರವಾಗಿ ಹೋರಾಟ ಮಾಡ್ತವ್ರೆ, ಅಂತಹ ಮುಖಂಡರನ್ನು ದೇಶದ್ರೋಹಿಗಳು ಅಂತ ಹೇಳಿ ಸುಳ್ಳು ಕೇಸುಗಳನ್ನು ಹಾಕಿ ಇವತ್ತು ಜೈಲಿನಲ್ಲಿ ಕೊಳೆಯೋ ರೀತಿಯಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರೋದನ್ನು ರೈತರು, ಕಾರ್ಮಿಕರು, ಬಡವರು ಇವತ್ತು ಬಿ ಜೆ ಪಿಯ ಒಂದು ಈ ಕುಕೃತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದೆ ಬಂಧುಗಳೇ. ಅಷ್ಟು ಮಾತ್ರ ಅಲ್ಲ, ಇವತ್ತು ಬಿ ಜೆ ಪಿ ಸರ್ಕಾರ ಹಲವಾರು ರೀತಿಯ ಹಗರಣಗಳಲ್ಲಿ ಸಿಗಾಕೊಂಡು ದೇಶದ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಒಂದು ಕೆಲಸದಲ್ಲಿ ಇವತ್ತು ನಿರತವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆಗಳಲ್ಲಿ ಬಾಂಡ್ಗಳ ಮೂಲಕ ಬಂಡವಾಳಗಾರರು, ಕಂಪನಿಗಳು, ರಾಜಕೀಯ ಪಕ್ಷಗಳಿಗೆ ಹಣವನ್ನು ಸಂದಾಯ ಮಾಡ್ಬೋದು ಅಂತ ಹೇಳಿ ಒಂದು ಕಾನೂನನ್ನು ಜಾರಿ ಮಾಡಿ, ಆ ಮೂಲಕ ಈ ಬಾಂಡುಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೇ ಸುಮಾರು 8,600 ಕೋಟಿ ಹಣ ಬಂದಿದೆ. ಅದೇ ಕಾಂಗ್ರೆಸ್ ಪಕ್ಷಕ್ಕೆ 1,300 ಕೋಟಿ ಹಣ ಬಂದಿದೆ. ಮತ್ತು ತೃಣಮೂಲ ಕಾಂಗ್ರೆಸ್ಗೆ 1,400 ಕೋಟಿ ಹಣ ಅವ್ರಿಗೆ ಬಂದಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷ CPM ಪಕ್ಷ ಯಾವುದೇ ಒಂದು ಪೈಸೆ ಹಣವನ್ನು ಬಾಂಡ್ ಮೂಲಕ ಪಡ್ಕೊಂಡಿಲ್ಲ. ಆ ರೀತಿಯಾಗಿ ಒಂದು ನೈತಿಕ ಮಟ್ಟವನ್ನು ಕಾಪಾಡ್ಕೊಂಡು ಬಂದಿರುವಂಥ ಒಂದು ಪಕ್ಷ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ. ಇದು ಅದರ ಬದಲಾಗಿ ಇವತ್ತು ನಮ್ಮ CPM ಪಕ್ಷ ಈ ಬಾಂಡ್ಗಳನ್ನು ಚಾಲೆಂಜ್ ಮಾಡಿ, ಬಾಂಡ್ಗಳು ಅಸಂವಿಧಾನಿಕ, ಇದನ್ನು ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣವನ್ನು ದಾಖಲು ಮಾಡಿತು. ಅಂಥ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟು ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿ ಇವತ್ತು ಆ ಬಾಂಡ್ಗಳು ಏನು ಮಾಡಿದೆ, ಇವತ್ತು ಬಿ ಜೆ ಪಿ ಸರ್ಕಾರ ಅದು ಅಸಂವಿಧಾನಿಕ, ಅದು ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ರದ್ದುಗೊಳಿಸಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಬಿ ಜೆ ಪಿ ಸರ್ಕಾರದ ಒಂದು ಈ ಕುಕೃತ್ಯವನ್ನು ಚೀಮಾರಿ ಹಾಕಿ ಇದು ಮಾಡಿದೆ. ಮತ್ತು SBIಗೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ರು ಸಹ ಈ ಬಿ ಜೆ ಪಿ ಸರ್ಕಾರ ಆ SBI ಅಧಿಕಾರಿ ಮೇಲೆ ಒತ್ತಡ ಹೇರಿ ಅದರ ಬಗ್ಗೆ ವಿವರಗಳನ್ನು ಕೊಡೋದಕ್ಕೆ ಹಿಂಜರಿತ ಮಾಡಿರೋದನ್ನು ನೋಡ್ತೇವೆ. ನಂತರ ಸುಪ್ರೀಂ ಕೋರ್ಟು ತೀವ್ರವಾಗಿ ಅದನ್ನು ಖಂಡನೆ ಮಾಡಿ ಅವರು ಇದರ ಬಗ್ಗೆ ವಿವರಗಳನ್ನು ಒಪ್ಪಿಸಲೇಬೇಕು, ಎಲೆಕ್ಷನ್ ಕಮಿಷನ್ಗೆ ಕೂಡಲೇ ಅದನ್ನು ಒದಗಿಸಬೇಕು ಅಂತ ಹೇಳಿ ಅದು ಒತ್ತಾಯ ಮಾಡೋದ್ರಿಂದ, ನಿರ್ದೇಶನ ನೀಡಿದ್ರಿಂದ ಎಲ್ಲ ವಿವರಗಳನ್ನು ಕೊಟ್ಟರು. ಆಗಲೇ ಈ ಬಿ ಜೆ ಪಿಯ ಒಂದು ಕೆಟ್ಟ ಪ್ರವೃತ್ತಿ, ಅದರ ಒಂದು ಬಂಡವಾಳ ಈಚೆಗೆ ಬಂದಿದೆ. ಇವತ್ತು 8,600 ಕೋಟಿಯನ್ನು ಅವರೇ ಲಪ್ಟಾಸಿದ್ದಾರೆ. ಇದನ್ನು ಯಾವ ರೀತಿ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಜಗಜ್ಜಾಹೀರಾಗಿದೆ. ಅದ್ರ ಬಗ್ಗೆ ಅವರು ಚಕಾರ ಆಗ್ತೈತಲ್ಲ, ವಿರೋಧ ಪಕ್ಷಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಮೋದಿ ಆಗಲಿ ಅವರ ಬಾಲ ಬುಡಕರಾಗಲಿ ಆ ವಿಚಾರವಾಗಿ ತುಟಿ ಬಿಚ್ಚಿದ ಇವತ್ತು ಮೌನವಾಗಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಬಂಧುಗಳೇ. ಇದು ಬೆಲೆ ಏರಿಕೆಯ ವಿಚಾರದಿಂದ ಇವತ್ತು ದೇಶದ ಜನ ತತ್ತರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಮುಂದೆ. ಇವತ್ತು ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್, ಇವತ್ತು ಡೀಸೆಲ್ಲು, ಪೆಟ್ರೋಲು 30 ರೂಪಾಯಿ ಲೀಟ್ರಿಗೆ ಹೆಚ್ಚಿಗೆ ಮಾಡಿ ಸುಮಾರು ಒಂದು 6 ವರ್ಷ ಆಯಿತು. ಮತ್ತು ಗ್ಯಾಸನ್ನು UPA ಸರ್ಕಾರದಲ್ಲಿ 400 ರೂಪಾಯಿ ಇದ್ದಂಥ ಒಂದು ಗ್ಯಾಸ್ ಸಿಲಿಂಡರು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 1,200 ರೂಪಾಯಿವರೆಗೂ ಏರಿಕೆ ಮಾಡಿದ್ರು. ಅಂದರೆ 3 ಪಟ್ಟು ಹೆಚ್ಚು ಬೆಲೆ ಏರಿಕೆ ಮಾಡಿ ಜನಗಳನ್ನು ಸುಲಿಗೆ ಮಾಡುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಇವರು ಮಾಡ್ಕೊಂಬಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಅಗತ್ಯ ವಸ್ತುಗಳ ಬೆಲೆಗಳು ವಿಪರೀತವಾಗಿ ಏರಿರೋದ್ರಿಂದ ಜನಗಳು ಜೀವನ ಮಾಡೋದು ಬಹಳ ದುಸ್ತರವಾಗಿದೆ ಬಂಧುಗಳೇ. ಮತ್ತು ಈ ಬಿ ಜೆ ಪಿ ಸರ್ಕಾರ ಕಲ್ಯಾಣ ಯೋಜನೆಗಳಿಗೆ ಕೊಡ್ತಾ ಇದ್ದಂಥ ಹಣವನ್ನು UPA ಸರ್ಕಾರ ಇದ್ದಾಗ ಈ ನರೇಗಾ ಯೋಜನೆಗೆ, ಗ್ರಾಮೀಣ ಉದ್ಯೋಗಿ ಖಾತ್ರಿ ಯೋಜನೆಗೆ 80 ಸಾವಿರ ಕೋಟಿ ಹಣವನ್ನು UPA ಸರ್ಕಾರ ಇದ್ದಾಗ ಕೊಟ್ಟಿತ್ತು. ಆದರೆ ಮೋದಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅದರಲ್ಲಿ 20 ಸಾವಿರ ಹಣವನ್ನು ಕಡಿತ ಮಾಡಿ ಬರೀ 60 ಸಾವಿರ ಕೋಟಿಗೆ ಆ ಹಣವನ್ನು ಕಡಿತ ಮಾಡಿದ್ರು. ಇದರಿಂದಾಗಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇನ್ನೂ ಹೆಚ್ಚಾಗೋದಕ್ಕೆ ಇವರು ಪರೋಕ್ಷವಾಗಿ ಕಾರಣ ಆಗಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ,
ಅಂಗನವಾಡಿಗಳಿಗೆ ಅಂದರೆ ಪುಟ್ಟ ಮಕ್ಕಳು 2 ವರ್ಷ 3 ವರ್ಷದ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ಒಂದು ಉತ್ತಮ ಕಾರ್ಯವನ್ನು ಇವತ್ತು ಅಂಗನವಾಡಿಗಳು ಕೆಲಸ ಮಾಡ್ತಾಯಿದೆ. ಅಂತಹ ಅಂಗನವಾಡಿಗಳಿಗೆ ಕೊಡುವಂಥ ಹಣವನ್ನು ಕಡಿತ ಮಾಡಿ ಆ ಅಂಗನವಾಡಿ ನೌಕರರಿಗೆ ಸಂಬಳವನ್ನು ಜಾಸ್ತಿ ಮಾಡದೆ ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಅಮಾನುಷವಾದ ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡಿದೆ. ಅದನ್ನು ಜನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವು ನಮ್ಮ ಪಕ್ಷ ಬಯಸ್ತದೆ ಬಂಧುಗಳೇ. ಇಷ್ಟು ಮಾತ್ರ ಅಲ್ಲ, ಇವತ್ತು BJP ಸರ್ಕಾರ ವಿದೇಶಾಂಗ ನೀತಿಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಈ ಕಾರಣದಿಂದ ಇವತ್ತು ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಭಾವೈಕ್ಯತೆಗೆ ದೊಡ್ಡ ಒಂದು ಗಂಡಾಂತರ ಇವತ್ತು ಬಂದೊದಗಿದೆ ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಮತದಾರ ಬಂಧುಗಳು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಅದು ಹೇಗೆ ಅಂತ ಹೇಳಿದರೆ, ಇವತ್ತು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಮಾಲ್ಡೀವ್ಸ್, ಶ್ರೀಲಂಕಾ ಈ ಒಂದು ದೇಶಗಳ ಮಧ್ಯೆ ಒಂದು ಸೌಹಾರ್ದ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಇವತ್ತು BJP ಸರ್ಕಾರಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದರಿಂದಾಗಿ ಇವತ್ತು ಚೀನಾ ದೇಶ ಆ ಎಲ್ಲ ದೇಶಗಳನ್ನು ತನ್ನ ಪರವಾಗಿ ಮಾಡಿಕೊಂಡು ಇವತ್ತು ದೇಶದ ಒಂದು ಸ್ವಾತಂತ್ರ್ಯಕ್ಕೆ, ಸಮಗ್ರತೆಗೆ ಒಂದು ಧಕ್ಕೆ ಬರುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು BJP ಸರ್ಕಾರ ಮಾಡಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ವಿದೇಶಾಂಗ ನೀತಿಯಲ್ಲಿ ಇವತ್ತು BJP ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಕೇಜ್ರಿವಾಲು ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಯನ್ನು ಇವರು ಅಕ್ರಮವಾಗಿ ಅರೆಸ್ಟ್ ಮಾಡಿ ಇವತ್ತು ಬಂಧನದಲ್ಲಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಸರ್ವನಾಶ ಆಗಬೇಕು, ಅವು ಇರಲೇಬಾರ್ದು, BJP ಸರ್ಕಾರ, BJP ಪಕ್ಷ ಒಂದೇ ಇರಬೇಕು ದೇಶದಲ್ಲಿ ಅನ್ನೋ ಒಂದು ಸರ್ವಾಧಿಕಾರವನ್ನು ಹೇರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು BJP ಸರ್ಕಾರ ಮುಂದೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಕೇಜ್ರಿವಾಲ್ ಮತ್ತು ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿರೋ ಹಣವನ್ನು ಸೀಸ್ ಮಾಡಿ ಅವರಿಗೆ ಚುನಾವಣೆ ನಡೆಸಲಿಕ್ಕೂ ಆಗದೇ ಇರೋಂಥ ಒಂದು ಪರಿಸ್ಥಿತಿಯನ್ನು ಇವತ್ತು BJP ಸರ್ಕಾರ ಮಾಡಿರೋದನ್ನು ಇವತ್ತು ಅಮೇರಿಕ ದೇಶ ಖಂಡನೆ ಮಾಡಿದೆ, ಜರ್ಮನಿ ದೇಶ ಖಂಡನೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ವಿಶ್ವಸಂಸ್ಥೆಯೂ ಸಹ ಗಮನದಲ್ಲಿ ತೆಗೆದುಕೊಂಡು ಅವರು ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿ BJP ಸರ್ಕಾರವನ್ನು ಟೀಕೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಜಗತ್ತಿನಾದ್ಯಂತ ಈ ಒಂದು BJP ಕುಕೃತ್ಯ, ಅದರ ಒಂದು ದುಷ್ಟ ಆಡಳಿತ ಇವತ್ತು ಜಗಜ್ಜಾಹೀರಾಗ್ತಾ ಇದೆ. ಈ ಒಂದು ಲೋಕಸಭೆ ಚುನಾವಣೆ ಬಹಳ ಮಹತ್ವದಂಥ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ BJP ಸರ್ಕಾರವನ್ನು ಸೋಲಿಸಬೇಕು, ವಿರೋಧ ಪಕ್ಷಗಳು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು. ಇಲ್ಲದೆ ಹೋದರೆ ಸಂವಿಧಾನವನ್ನು ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಇವತ್ತು ನಮ್ಮ ದೇಶದಲ್ಲಿ ಐಕ್ಯತೆ, ಸಮಗ್ರತೆ, ಭಾವೈಕ್ಯತೆ ಉಳಿಯೋದಿಲ್ಲ, ದೇಶಕ್ಕೆ ಗಂಡಾಂತರ ಬರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಮತದಾರ ಬಂಧುಗಳು ನಮ್ಮ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಏನು ಸ್ಪರ್ಧೆ ಮಾಡಿದೆ, MP ವೆಂಕಟಪ್ಪನವರಿಗೆ, MP ಮುನಿ ವೆಂಕಟಪ್ಪನವರಿಗೆ ಅವರಿಗೆ ಬೆಂಬಲವನ್ನು ಕೊಡಬೇಕು, ಅವರನ್ನು ಜಯಶೀಲರಾಗಿ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀವಿ.